ಪ್ರೈಸ್ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಇವತ್ತು ಯೇಸು ಕ್ರಿಸ್ತನ ಶಿಷ್ಯರಾಗುವುದಕ್ಕೆ ಇರಬೇಕಾದ ಒಂದು ವಿಶೇಷವಾದಂಥ ಗುಣವನ್ನ ನಾವು ಇವತ್ತು ಧ್ಯಾನ ಮಾಡೋಣ. ಯಾಕಂದ್ರೆ ಈ ದಿನಗಳನ್ನ ಈ ಲೋಕದಲ್ಲಿ ಅನೇಕ ದೇವ ಜನರು ತ್ಯಾಗದ ದಿನಗಳು, ಉಪವಾಸದ ದಿನಗಳು ಹಾಗೂ ಶಿಲುಬೆಯ ಮರಣವನ್ನ, ಕ್ರಿಸ್ತನ ಆ ಕೊನೆಯ ದಿನಗಳನ್ನು ನೆನಪಿಸಿಕೊಳ್ಳುವ ದಿನಗಳೆಂಬುದಾಗಿ ಆಚರಿಸುತ್ತಿರುವಾಗ ನಾವು ಕೂಡ ಕ್ರಿಸ್ತನ ಪ್ರೀತಿಯನ್ನು ಕಂಡುಕೊಂಡವರು, ಆ ದೇವರ ತ್ಯಾಗವನ್ನು ಅರಿತುಕೊಂಡವರಾದ ಕಾರಣ ಆತನ ಶಿಷ್ಯರಾಗುವುದಕ್ಕಿರಬೇಕಾದಂಥ ಒಂದು ಶ್ರೇಷ್ಠವಾದ ಗುಣ ಯಾವುದು ಎಂಬುದನ್ನು ನಾವು ನೋಡುವುದಾದರೆ, ಲೂಕನ ಬರೆಸುವ ವಾರ್ತೆ 14ನೇ ಅಧ್ಯಾಯ ಅದರ 27ನೇ ವಾಕ್ಯದಲ್ಲಿ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಶಿಷ್ಯನಾಗಬೇಕೆನ್ನುವುದಾದರೆ ತನ್ನ ಶಿಲುಬೆಯನ್ನ, ದೇವರ ಮಕ್ಕಳೇ, ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಶಿಲುಬೆ ಎನ್ನುವಂಥ ಅನೇಕ ಅರ್ಥಗಳನ್ನು ನಾವು ಗಮನಿಸಬಹುದು. ಇವತ್ತು ಶಿಲುಬೆ ಎನ್ನುವಾಗ ದುಃಖವಿದೆ, ಅವಮಾನವಿದೆ, ನಿಂದೆ ಇದೆ, ತಿರಸ್ಕಾರವಿದೆ. ಇವತ್ತು ಮಾನವನ್ನ ಹುಡುಕಿ ಅನೇಕರು ನಾನು ಯೇಸು ಕ್ರಿಸ್ತನ ಶಿಷ್ಯನಾಗ್ತೇನೆ, ಸ್ಥಾನವನ್ನು ಹುಡುಕಿ ನಾನು ಯೇಸು ಕ್ರಿಸ್ತನ ಶಿಷ್ಯ, ಸೇವಕ, ದಾಸ ಎಂಬುದಾಗಿ ಹೇಳಿಕೊಳ್ತಾರೆ. ಆದರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಮಾನದ ಸ್ಥಾನವನ್ನು ಹೊಂದಿಕೊಳ್ಳಲಿಲ್ಲ. ಶಿಲುಬೆ ಎಂಬುದಾಗಿ ಹೇಳುವಾಗ ತಿರಸ್ಕಾರವನ್ನು ಹೊಂದಿಕೊಂಡರು, ಅವಮಾನವನ್ನು ಹೊಂದಿಕೊಂಡರು, ನಿಂದೆಗಳನ್ನು ಹೊಂದಿಕೊಂಡರು. ಇವತ್ತು ದೇವರ ನಾಮದ ಮಹಿಮೆಗಾಗಿ ಅನೇಕ ಸಾರಿ ದೇವರ ಸೇವೆಯ ನಿಮಿತ್ತವಾಗಿ ತಿರಸ್ಕಾರಗಳು, ಅವಮಾನಗಳು, ನಿಂದೆಗಳು, ಹಿಂಸೆಗಳು, ಸಂಕಟಗಳನ್ನು ಅನುಭವಿಸುವುದಕ್ಕೆ ನಾನು ನೀವು ಸಿದ್ಧರಾಗಿರುವುದಾದರೆ ಈ ಶಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತನೊಂದಿಗೆ ನಡೆಯೋಣ, ಆತನ ಶಿಷ್ಯರಾಗಿ ಬದಲಾಗೋಣ, ಆತನ ನಾಮವನ್ನು ಮಹಿಮೆಪಡಿಸೋಣ. ಖಂಡಿತವಾಗಿ ದೇವರು ನಿಮ್ಮನ್ನ ತನ್ನ ಶಿಷ್ಯರಾಗಿ ಕರೆದಿದ್ದಾರೆ. ಇವತ್ತು ನಮ್ಮನ್ನು ನಾವು ಅನೇಕ ವಿಷಯಗಳಿಂದ ಬದಲಾಯಿಸಿಕೊಂಡು ಕ್ರಿಸ್ತನ ಪ್ರೀತಿಯ ಹತ್ತಿರದ ಶಿಷ್ಯರಾಗಿ ಬದಲಾಗಿ ಆತನಿಗೆ ಮಹಿಮೆ ತರುವುದಾಗಲಿ. ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. God bless you. Have a nice day.